ಕಣಕೂರು ಗ್ರಾಮಕ್ಕೆ ಟಿಟಿಡಿಯಿಂದ ತಿರುಪತಿ ತಿರುಮಲ ದೇವರ ಆಗಮನ ಮತ್ತು ಕಲ್ಯಾಣೋತ್ಸವ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ 4ರಿಂದ 6ರವರೆಗೆ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಂತ ಹೇಳಿ ಬಾಲಾಜಿ ಟ್ರಸ್ಟ್ ಸಂಸ್ಥಾಪಕರಾದ ಕುಮಾರ್ ಅವರು ಹೇಳಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಸೇರುವಂತಹ ನಿರೀಕ್ಷೆ ಇದೆ ಅಂತ ಹೇಳಿದರು. ಇನ್ನು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರು ಕೂಡ ತಿರುಪತಿ ಲಡ್ಡುವನ್ನ ವಿತರಣೆ ಮಾಡಲಾಗುತ್ತೆ. ಈಗಾಗಲೇ ತಿರುಪತಿಯಿಂದ ಲಡ್ಡು ತಯಾರಕರು ಆಗಮಿಸಿದ್ದು ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಲಡ್ಡು ಪ್ರಸಾದ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಉದ್ಯಮಿ ದೇವರಾಜ್ ಗುಬ್ಬಿ, ರೈತ ಮುಖಂಡರಾದ ಕಣಕೂರು ಚಂದ್ರಶೇಖರ್, ಟಿ ಜವರಯ್ಯ, ಗುಡಿಗೌಡರುಗಳಾದ ಕೆಎಸ್ ಗಂಗಯ್ಯ, ಕೆಟಿ ತಿಮ್ಮಯ್ಯ, ಕೆಸಿ ಸಿದ್ದೇಗೌಡ, ಕೆಎಲ್ ರಾಜು, ಸತೀಶ್ ಎನ್ ಮುದ್ದಯ್ಯ, ಶ್ರೀನಿವಾಸ್ ಸೇರಿದಂತೆ ಗ್ರಾಮದ ಮುಖಂಡರು, ಯುವಕರು ಹಾಜರಾಗಿದ್ದರು. ಕಣಕೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ 4-5 ದಿನದಿಂದ ಪತ್ರಿಕಾ ಮಾಧ್ಯಮದವ್ರನ್ನ ನಮ್ಮ ತಾಲೂಕು ಮಾಧ್ಯಮ ಮಿತ್ರರನ್ನು ಕರೆದಾಗ ಬಂದು ಎಲ್ಲ ಕಾರ್ಯಕ್ರಮಗಳನ್ನೂ ಸಹ ಎಲ್ಲ ಪೇಪರ್ನಲ್ಲಿ ಅಥವಾ ಎಲ್ಲ ಟಿ ವಿಗಳಲ್ಲೂ ಸಹ ಒಳ್ಳೆ ನ್ಯೂಸ್ನ ಮಾಡಿಕೊಟ್ಟಿರೋದಕ್ಕೆ ಮೊದಲನೇದು ಕೃತಜ್ಞತೆ ಸಲ್ಲಿಸ್ತೀನಿ. ಇವತ್ತು ಹತ್ರ ಬಂದಿದೆ, 2 ದಿನ ಇದೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ್ದು 4ನೇ ತಾರೀಕು ಸಂಜೆ 4 ಗಂಟೆಯಿಂದ ಕಳಸ ಪ್ರತಿಷ್ಠಾಪನೆ ಸ್ಟಾರ್ಟ್ ಆಗೋದಂಥ ಕಾರ್ಯಕ್ರಮ. ಬುಧವಾರ 4ನೇ ತಾರೀಕು ಫೆಬ್ರವರಿ 4ನೇ ತಾರೀಕಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತದೆ. 5ನೇ ತಾರೀಕು ಇಲ್ಲಿ ಏನು ಗ್ರಾಮ ದೇವತೆ ಕೆಂಪಮ್ಮ ದೇವಿ ಉತ್ಸವ ಕಾರ್ಯಕ್ರಮ ಮತ್ತು ಇಲ್ಲಿ ಮೂಲ ವಿಗ್ರಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮೂಲ ವಿಗ್ರಹನ ಪ್ರತಿಷ್ಠಾಪನಾ ಕಾರ್ಯಕ್ರಮ 4ನೇ ತಾರೀಕು 4 ಗಂಟೆಯಿಂದ 5ನೇ ತಾರೀಕು ಸಂಜೆವರೆಗೂ ಇಲ್ಲಿ ಮೂಲ ವಿಗ್ರಹ ಸ್ಟಾರ್ಟ್ ಆಗ್ತದೆ. ಕಾರ್ಯಕ್ರಮಗಳೆಲ್ಲವುದು ದೇವತಾ ಕಾರ್ಯಕ್ರಮ. 6ನೇ ತಾರೀಕು ಬೆಳಿಗ್ಗೆ ಟಿಟಿಡಿಯಿಂದ ಬೆಳಗಿನ ಜಾವ 4ರಿಂದ 5 ಗಂಟೆ ಒಳಗಡೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿಗೆ ಆಗಮನ ಮಾಡ್ತಾನೆ. ಈ ಕಣಕೂರು ಗ್ರಾಮಕ್ಕೆ ಬರ್ತದೆ 4ರಿಂದ 5 ಗಂಟೆ ಬೆಳಗಿನ ಜಾವದಲ್ಲಿ. ಅಲ್ಲಿಂದ ಕಾರ್ಯಕ್ರಮಗಳು 12 ಗಂಟೆ ಒಳಗಡೆ ಇಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದ ಮೇಲೆ ಸಂಜೆ 4 ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಟಿಟಿಡಿದು ತಿರುಪತಿ ತಿರುಮಲ ದೇವಸ್ಥಾನದ ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಾವು ಹೇಳೋದಿಷ್ಟರಲ್ಲಿ ನಾವು ತುರುವೇಕೆರೆ ತಾಲೂಕಿನಲ್ಲಿ ಏನು 465 ಹಳ್ಳಿಯಿಂದ 480 ಹಳ್ಳಿಗೂ ಸಹ ನಮ್ಮ ಕಣಕೂರಿನ ಎಲ್ಲ ಗ್ರಾಮಸ್ಥರು ಸೇರಿ ಮನೆಗೆ ಒಬ್ಬರು ಇಬ್ಬರು ಬಂದು 465 ಹಳ್ಳಿಗೆ ಪ್ರತಿ ಮನೆಗೂ ಸಹ 65,000 ಇನ್ವಿಟೇಷನ್ಗಳನ್ನ ಮನೆಗೂ ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ ಹುಡುಗರೆಲ್ಲ ಸೇರಿ. ಈಗ ಅದೇ ಥರ ಜನಗಳಿಗೆ ಬರತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಈಗೇನು ಬ್ಯಾನರ್ಗಳನ್ನ ಕಟ್ಟಿಸ್ಬೇಕು. ಈಗ ಆಟದಲ್ಲಿ ನಿನ್ನೆಯಿಂದ 5 ಆಟಗಳನ್ನ ಬಿಟ್ಟು ಇಡೀ ತಾಲೂಕಿನಲ್ಲಿ ಪಂಚಾಯತಿ ವೈಸು ಪ್ರತಿ ಮನೆಗೂ ಇನ್ನೊಂದು ಸಾರಿ ಪಾಂಪ್ಲೇಟ್, ಯಾಕೆಂದ್ರೆ ಹತ್ರಕ್ಕೆ ಬಂದಂಥ ಸಮಯದಲ್ಲಿ ಜ್ಞಾಪಿಸೋಕ್ಕೆ ಇನ್ನೊಂದು ಸಾರಿ ಅಡ್ವರ್ಟೈಸ್ಮೆಂಟ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಬರೋಂಥವ್ರಿಗೆ 4ನೇ ತಾರೀಕು ಬೆಳಿಗ್ಗೆಯಿಂದಲೇ ದಾಸೋಹದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿ ಕಾರ್ಯಕ್ರಮ, ಮಧ್ಯಾಹ್ನ ಊಟದ ಕಾರ್ಯಕ್ರಮ, ಸಾಯಂಕಾಲ ಊಟದ ಕಾರ್ಯಕ್ರಮ. ಸೇಮ್ 5ನೇ ತಾರೀಕು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಇದು ಊಟ. ಈಗ 6ನೇ ತಾರೀಕು ಬೆಳಿಗ್ಗೆ ಏನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ನಾವು ಈಗ DC ಅವ್ರನ್ನ ಭೇಟಿ ಮಾಡಿದ್ವಿ, ಡಿಸ್ಟಿಕ್ ಲೆವೆಲಲ್ಲಿ SP ಅವ್ರನ್ನ ಭೇಟಿ ಮಾಡಿದ್ದೀವಿ, AC ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರೇನು ಹೇಳ್ತಾರೆ ಅಂದರೆ ಬಸ್ಸಿನ ವ್ಯವಸ್ಥೆನ ನಾವೊಂದು ನಿಮ್ಮ ಮೊದಲನೇ ಸಾರಿ ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ಒಂದು 40-50 ಪಂಚಾಯತಿ ಬಸ್ ಬಿಡೋಣ ಅಂತ ಮಾತಾಡಿದ್ವಿ. ಅವರೊಂದು ಮಾತಾಡಿದ್ರು, ಯಾರು SP ಅವರಾಗಲಿ DC ಅವರಾಗಲಿ, ನೀವು ಬಸ್ಸಿನ ವ್ಯವಸ್ಥೆ ಮಾಡ್ತೀರಾ, ನೀವು ಕರ್ಕೊಂಬರೋಕ್ಕೆ ಯಾರನ್ನೋ ಅಲ್ಲಿಗೆ ಬಿಟ್ಟಿರೋದಿಲ್ಲ, ಯಾರನ್ನೋ ಕರ್ಕೊಂಬಂದ್ಬಿಡ್ತೀರಾ, ಬೈ ಚಾನ್ಸು ಆ ಕಡೆಯಿಂದ ಹೋಗುವಾಗಲೇ ಏನಾರು ತೊಂದರೆ ಆದರೆ ಅದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ಅದಕ್ಕೆ ಅದೊಂದು ವ್ಯವಸ್ಥೆನ ನೋಡ್ಕೊಂಡು ನೀವು ಗ್ರಾಮಸ್ಥರೆಲ್ಲ ಸೇರಿ ನಾವೆಲ್ಲ ಒಂದೊಂದು ಬಸ್ಸಿಗೆ ಒಬ್ರು ಹೋಗಿ ಕರ್ಕೊಂಬರ್ತೀವಿ, ನಾವೆಲ್ಲ ಜೊತೆಲಿ ಕೈ ಜೋಡಿಸ್ತೀವಿ, ಅದನ್ನು ಮುಂದುವರಿಸ್ರಿ. ಇಲ್ಲ ಅಂದರೆ ಅವ್ರಿಗೆ ಯಾವ ಥರ ಬರ್ತಾರೆ ಅವ್ರಿಗೆ ಅಲ್ಲಿಂದ ಬೇಕಾದ್ರೆ ಅಲ್ಲಿ ಸ್ಥಳೀಯವಾಗಿ ದುಡ್ಡುಗಳು ಕೊಟ್ಕೊಂಡು ಬರೋ ವ್ಯವಸ್ಥೆ ಮಾಡಿಕೊಡಿ. ಅದೊಂದನ್ನು ಮಾತ್ರ ಇದನ್ನು ಮಾಡಿ. ಬೇರೆ ಕಾರ್ಯಕ್ರಮಗಳು ಎಲ್ಲವುದನ್ನು ಸಹ ನೀವೇನು ಅಂದ್ಕೊಂಡಿದ್ದೀರ ಮಾಡಿ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಈ ನೆನೆ SP ಅವರನ್ನು ಭೇಟಿ ಮಾಡಿದಾಗ ಹೇಳಿದ್ವಿ, ಸರ್ ದಯವಿಟ್ಟು ಇಲ್ಲಿ ಕಡಿಮೆ ಅಂದರೆ 1ರಿಂದ 1.25 ಲಕ್ಷ ಜನ ಬರ್ತಾರೆ, ಅವ್ರಿಗೆ ನಾವು ಎಲ್ಲ ಥರದನ್ನು ಸೌಲಭ್ಯನ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ, ಗ್ರಾಮದವರು ರೆಡಿ ಇದ್ದಾರೆ. ದಯವಿಟ್ಟು ನೀವು ನಮಗೆ ಆ ಬಂದೋಬಸ್ತಿಗೆ ಅಥವಾ ಇಲ್ಲೇನು ತೊಂದರೆಗಳಾಗ್ದಂಗೆ ನೀವು ಮೆನ್ಗಳನ್ನ ಕೊಡಬೇಕು ಅಂತ ಪಾಪ ಕೇಳ್ಕೊಂಡಂಥ ಸಮಯದಲ್ಲಿ ಅವರು ಸಹ ಹೃದಯಪೂರ್ವಕವಾಗಿ ಹೇಳಿದ್ದಾರೆ. ನಾನು ದುಡ್ಡನ್ನು ಅದನ್ನು ಕಟ್ಟಿಸ್ಕೊತಾರೆ ಅಂತ ನಮ್ಮ ಭಾವನೆ ಇತ್ತು, ನಾವು ಕಟ್ಟೋಣ ಅಂತ ಅಂದ್ಕೊಂಡಿದ್ವಿ. ಸರ್ಕಲ್ ಇನ್ಸ್ಪೆಕ್ಟ್ರು ಮಾರ್ಗದರ್ಶನ ಕೊಟ್ಟಿದ್ದರು, ಕುಮಾರ್ ಅವರ ಒಂದು 250-300 ಜನ ಇರೋದ್ರಿಂದ ದುಡ್ಡು ಕಟ್ಟಬೇಕಾಗುತ್ತೆ ಅಂತ. ಇವತ್ತು ಕೇಳಿದಂಥ ಸಮಯದಲ್ಲಿ ನೀವೇನು ಮಾಡಬೇಡಿ, ಮಾಡ್ತಾ ಇರೋದು ಮುಜರಾಯಿ ಇಲಾಖೆ ಕಾರ್ಯಕ್ರಮ. ಆಮೇಲೆ 2ನೇದಾಗಿ TTDಯಿಂದ ದೇವ್ರು ಕರೆಸ್ತಾ ಇದ್ದೀರಾ,
ಇಲ್ಲಿ ನಮ್ಮ ತಾಲೂಕಿನ ಜನಕ್ಕೆಲ್ಲ ತೋರಿಸ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಜನ ಬರ್ತಾರೆ. ನೀವು ಕಾರ್ಯಕ್ರಮ ಮಾಡಿ ನಿಮ್ಗೆ ಎಷ್ಟು ಜನ ಪೊಲೀಸ್ ವ್ಯವಸ್ಥೆ ಬೇಕೋ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ ಪಿ ಅವರು ಮಾತು ಕೊಟ್ಟಿದ್ದಾರೆ. DC ಅವರು ಸಹ ಬೆಳಿಗ್ಗೆ 10 ಗಂಟೆಯಿಂದ ನಾನು ಇಲ್ಲೇ ಇರ್ತೀನಿ ಕುಮಾರ್ ಅವರೇ, ಶುಕ್ರವಾರ ನಾನು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ತಾಲೂಕು ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ಮತ್ತು ಎಲ್ಲ ಆಲ್ ಡಿಪಾರ್ಟ್ಮೆಂಟ್ಸ್ ಏನಿದೆ ನಮ್ಮ ತಾಲೂಕು ಸಂಬಂಧಪಟ್ಟಿರುವಂಥ ಇಲಾಖೆಗಳು ಎಲ್ಲರೂ ಸಹ ನಮ್ಮ ಬಾಲಾಜಿ ಸೇವಾ ಟ್ರಸ್ಟ್ ಕಣ್ಕೂರಿನ ಗ್ರಾಮಸ್ಥರು ಏನು ಹೇಳಿದ್ರು ಅದನ್ನೆಲ್ಲ ನಾವು ಒದಗಿಸ್ಕೊಡೋಕ್ಕೆ ಬದ್ಧವಾಗಿದ್ದೀವಿ ಅಂತ ಪಾಪ ಅವರು ಸಹ ಸಹಕಾರ ಸಲಹೆ ಕೊಟ್ಟಿದ್ದಾರೆ. ಅದರಿಂದ ನಾನು ಹೇಳೋದಷ್ಟು ನಿಮ್ಮ ಮುಖಾಂತರ ಕೇಳ್ಕೊತ ಇದ್ದೀನಿ, ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಸಹ ಬನ್ನಿ, ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ನಾವು ಸಹ ಪಾತ್ರರಾಗೋಣ, ನೀವೆಲ್ಲ ಪಾತ್ರರಾಗಿ ಎಲ್ಲರೂ ಸೇರಿ ಆ ಸ್ವಾಮಿನ ಕಲ್ಯಾಣೋತ್ಸವನ ವಿಜೃಂಭಣೆಯನ್ನು ನಡೆಸ್ಕೊಡ್ಬೇಕು. ಪ್ರತಿಯೊಬ್ಬರಿಗೂ ಲಾಸ್ಟ್ ಈಗ ತಿರುಪತಿಗೆ ಈಗಾಗಲೇ ಬಂದಿದ್ದಾರೆ 30 ಜನ ಭಟ್ರು, 25ರಿಂದ 30 ಜನ ಈಗಾಗಲೇ ಗ್ರಾಮಕ್ಕೆ ಬೆಳಗ್ಗೆ 11 ಗಂಟೆಗೆ ಬಂದು ಇಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಸಾದ, 1 ಲಕ್ಷ ಜನಕ್ಕೆ ಒಂದೊಂದು ಲಾಡು ಕೊಡಬೇಕು. ಯಾಕೆಂದ್ರೆ ಅಲ್ಲಿಂದ ತರಿಸೋಕ್ಕಾಗೋದಿಲ್ಲ ಅಂತೇಳಿ ಲಾಡು ವ್ಯವಸ್ಥೆನ ಇಲ್ಲೇ ಮಾಡಿಸ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಪುಳಿಯೋಗರೆ ಏನು ಅಲ್ಲಿ ಪ್ರಸಾದ ಮಾಡ್ಕೊಂಡು ಆಚೆ ಬರ್ತೀವಲ್ಲ ದರ್ಶನ ಮಾಡ್ಕೊಂಡು, ಆ ಥರ ವ್ಯವಸ್ಥೆ ಪುಳಿಯೋಗರೆನೂ ಒಂದು 5 ಕ್ವಿಂಟಲ್ ಇಲ್ಲೇ ಮಾಡಿಸ್ಬೇಕು. ಆಮೇಲೆ ಬರ್ತಕ್ಕಂಥ ದಾಸೋಹನ ಏನು ಸುಮಾರು 1.25 ಲಕ್ಷ ಜನಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈಗ ಬುಧವಾರ ಗುರುವಾರ ಅದೆಲ್ಲ ಮಾಮೂಲಿ 4-5 ಸಾವಿರ ಜನ ಇರ್ತಾರೆ. ಶುಕ್ರವಾರ ಮಧ್ಯಾಹ್ನದಿಂದಲೇ ಒಂದು 25-30 ಸಾವಿರ ಜನ, ನೈಟು 1ರಿಂದ 1.25 ಲಕ್ಷ ಜನಕ್ಕೆ ನಾವು ಪ್ರಸಾದನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಯಾರಿಗೂ ತೊಂದರೆ ಆಗ್ದಂಗೆ ಇಲ್ಲಿ 25,000 ಚೇರ್ಗಳನ್ನ ಹಾಕ್ಸಿ ವ್ಯವಸ್ಥೆ ಮಾಡ್ತೀವಿ, ಬ್ಯಾರಿಕೇಡ್ ಹಾಕ್ಸಿರ್ತೀವಿ. ನಿಮ್ಮದೆಲ್ಲ ಸಹಕಾರ ಸಲಹೆ ತಗೊಂಡು ಎಲ್ಲರೂ ಬರಬೇಕು. ನಮ್ಮ ತಾಲೂಕಿನ ಬಿಟ್ಟು ಈಗ ನಮ್ಮ ಗುಬ್ಬಿ ತಾಲೂಕು ಬಾರ್ಡ್ರ್ ಇದೆ, ಈ ಕಡೆ ನಾಗಮಂಗಲ ಬಾರ್ಡ್ರ್ ಇದೆ, ಈ ಕಡೆ ಕುಣಿಗಲ್ ಬಾರ್ಡ್ರ್ ಇದೆ. ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.